ಥ್ಯಾಂಕ್ ಯು ಜೀಸಸ್, ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನಾನು ಪಾಸ್ಟರ್ ಪ್ರವೀಣ್ ಕುಮಾರ್, ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿಯಿಂದ. ಸೊ ಮೊಟ್ಟ ಮೊದಲನೇದಾಗಿ ಯಾರೈತಿ ಗೊತ್ತು ಈ ದೇವರ ವಾಕ್ಯದ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ದೇವರ ಯೇಸು ಕ್ರಿಸ್ತನ ವಾಕ್ಯಗಳು ಅನೇಕ ಜನರಿಗೆ ಶೇರ್ ಆಗುವಂತೆ, ವೈರಲ್ ಆಗುವಂತೆ ನೀವೆಲ್ಲರೂ ಪ್ರೋತ್ಸಾಹ ಕೊಟ್ಟು ನಮಗೆ ನೀವು ನಡೆಸಬೇಕೆಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಂಡು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇವತ್ತು ದೇವರು ಕೊಟ್ಟ ವಾಗ್ದಾನ ವಚನ ಯೋಹನ್ನ ಬರೆದ ಮೊದಲನೇ ಅಧ್ಯಾಯದಲ್ಲಿ ನೋಡ್ತೇವೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ ಎಂಬುದಾಗಿ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಯೇಸು ಕ್ರಿಸ್ತನೇನಾಗಿದ್ದಾರೆ, ನಿಮ್ಮ ಪಾಪಗಳನ್ನು ನಿವಾರಣೆ ಮಾಡುವರು, ನಿರ್ಮೂಲ ಮಾಡುವರು ಯಾರಾಗಿದ್ದಾರೆ? ಯೇಸು ಕ್ರಿಸ್ತನು ಒಂದು ಯಜ್ಞದ ಕುರಿಯಾಗಿದ್ದಾನೆ. ಇವತ್ತು ನಿಮ್ಮ ಜೀವನದಲ್ಲಿರುವಂತಹ ಪಾಪಗಳು, ನೀವು ಮಾಡಿರುವ ಪಾಪಗಳು, ನೀವು ಮಾಡುತ್ತಿರುವ ಪಾಪಗಳು ಇವತ್ತು ನಿರ್ಮೂಲನೆ ಆಗ್ಬೇಕಂದ್ರೆ, ನಿರ್ವಹಣೆ ಆಗ್ಬೇಕಂದ್ರೆ ಅದಕ್ಕೆ ಯಾರು ಯಜ್ಞ ಅರ್ಪಿಸಬೇಕು? ಯೇಸು ಕ್ರಿಸ್ತನು ಯಜ್ಞವಾಗಿದ್ದಾನೆ. ಆತನು ಯಜ್ಞದ ಕುರಿ ಮರಿಯಾಗಿ ಆಲ್ರೆಡಿ ನಿಮ್ಮ ಪಾಪಗಳನ್ನು ಕ್ಷಮಿಸಿ ಆತನು ತನ್ನ ರಕ್ತವನ್ನು ಸುರಿಸಿ ನಿಮ್ಮ ಪಾಪಗಳನ್ನು ನಿವಾರಣೆ ಮಾಡಿದ್ದಾರೆ. ಸೊ ಆತನೇ ಯಜ್ಞದ ಕುರಿಯಾಗಿರುವ ಯೇಸು ಕ್ರಿಸ್ತನು. ಆತನು ಬಿಟ್ಟು ನಮ್ಮ ಪಾಪ ನಿವಾರಣೆ ಮಾಡೋಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಅದಕ್ಕೆ ತನ್ನ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನಿಮ್ಮ ಪಾಪಗಳು ನಿವಾರಣೆ ಆಗೋದಕ್ಕಾಗಿ ನೀವು ದೇವರಲ್ಲಿ ಯೇಸು ಕ್ರಿಸ್ತನ ಹತ್ತಿರ ಬಂದು ಪಶ್ಚಾತ್ತಾಪ ಪಟ್ಟು ನೀವು ದೇವರಲ್ಲಿ ಪ್ರಾರ್ಥಿಸಿದಾಗ ಖಂಡಿತ ದೇವರು ನಿಮಗೆ ಏನ್ ಮಾಡ್ತಾರೆ? ನಿಮ್ಮ ಪಾಪಗಳನ್ನು ನಿವಾರಣೆ ಮಾಡಿ ಯಜ್ಞದ ಕುರಿಯಾದ ರಕ್ತವನ್ನು ಸುರಿಸಿ ಆ ಯೇಸು ಕ್ರಿಸ್ತನು ನಿನ್ನ ಪಾಪ ಕಡು ಕೆಂಪಾಗಿದ್ದರೂ ಕೂಡ ಆತನು ನಿನ್ನ ಪಾಪವನ್ನು ನಿವಾರಣೆ ಮಾಡಿ ನಿನಗೆ ಉನ್ನತವಾಗಿ ಆಶೀರ್ವಾದ ಮಾಡಿ ಉನ್ನತವಾಗಿ ನಡೆಸುವರೆಂಬುದಾಗಿ ನೋಡ್ತೇವೆ. ಅದಕ್ಕೆ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಎಂಥ ಕಡು ಪಾಪಿಯಾಗಿದ್ರೂ ಕೂಡ ದೇವರು ನಿನ್ನ ಪಾಪ ಆಲ್ರೆಡಿ ಕ್ಷಮಿಸಿ ಬಿಟ್ಟಿದ್ದಾರೆ. ಸೊ ನೀ ಏನ್ ಮಾಡಬೇಕು? ಮೊಳಕಾಲೂರು ದೇವರ ಹತ್ರ ನೀ ಮಾಡಿದ ತಪ್ಪು ಪಾಪಗಳಿಗಾಗಿ ದೇವರ ಹತ್ರ ಕ್ಷಮಾಪಣೆ ಕೇಳಿ ದೇವರಲ್ಲಿ ಮೊರೆ ಇಟ್ಟಿದಾಗ, ಆ ಪಶ್ಚಾತ್ತಾಪ ಪಟ್ಟಿದಾಗ ದೇವರು ನಿನ್ನ ಪಾಪವನ್ನು ಕ್ಷಮಿಸಿ ನಿನಗೆ ಹೊಸ ಬದುಕು, ಹೊಸ ಜೀವನ ಕೊಟ್ಟು ಆಶೀರ್ವಾದ ಮಾಡುವರೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಸೊ ದೇವರು ಹೀಗಾಗುವಂತೆ ನಿಮ್ಮನ್ನು ಈ ವಾಕ್ಯದಂತೆ ನಿಮ್ಮ ಪಾಪಗಳನ್ನು ನಿರ್ಮೂಲನೆ ಮಾಡಿ, ನಿಮ್ಮ ಪಾಪಗಳನ್ನು ನಿವಾರಣೆ ಮಾಡಿ ದೇವರು ಆತನ ಯಜ್ಞದ ಕುರಿಯಾಗಿ ನಿಮ್ಮ ಜೀವನದಲ್ಲಿ ಅದ್ಭುತಗಳು ಮಿರಾಕಲ್ ಮಾಡಿ ನಿಮಗೆ ಹೊಸ ಜೀವನ, ಹೊಸ ಬದುಕು, ಹೊಸ ಭವಿಷ್ಯ ಕೊಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಸೊ ದೇವರು ಈ ವಾಕ್ಯದಂತೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಮೇ ಗಾಡ್ ಬ್ಲೆಸ್ ದಿಸ್ ವರ್ಡ್, you and your family. Amen, amen, amen. Thank you, Jesus. Praise the Lord.